ರೈತ ದೇಶದ ಬೆನ್ನೆಲುಬು ಎಂದು ಹೇಳಲಾಗುತ್ತಿದೆ. ಅಂತಹ ರೈತರ ಬೆವರಿಗೆ ಯೋಗ್ಯ ಬೆಲೆ ಕೊಡದಿರುವ ಸರ್ಕಾರಗಳ ವಿರುದ್ಧ ರೈತರು ಸಂಘಟಿತರಾಗಿ ಹೋರಾಡುವ ಮೂಲಕ ಸರ್ಕಾರಗಳ ಮೇಲೆ ತಮ್ಮ ಬಾರಿಕೋಲು ಬೀಸಬೇಕಿದೆ ಎಂದು ಹೋರಾಟಗಾರರು ವಕೀಲರಾದ ಸಿ ವಿರೂಪಾಕ್ಷಪ್ಪನವರು ರೈತರಿಗೆ ಕರೆ ನೀಡಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಅಖಿಲ ಭಾರತ ಕಿಸಾನ್ ಸಭಾದ ತಾಲೂಕಾ ಸಮ್ಮೇಳನದಲ್ಲಿ ಮಾತನಾಡಿದರು. ರೈತರು ಬೆಳೆದ ಬೆಳೆಯಿಂದ ತಯಾರಾಗುವ ತುಣುಕು ಸರಕಿಗೆ ಬೆಲೆ ನಿಗದಿತ ಮಾಡುವ ಸರ್ಕಾರ, ನಾಡನ್ನು ಸಾಕುವ ದೇಶಕ್ಕೆ ಅನ್ನ ನೀಡುವ ಅನ್ನದಾತರು ಬೆವರಿಳಿಸಿ ಬೆಳೆದ ಫಲಕ್ಕೆ ಮಾರುಕಟ್ಟೆಯಲ್ಲಿ ಯೋಗ್ಯ ಬೆಲೆ ನೀಡದೆ ಕಡೆಗಣಿಸುತ್ತಿರುವುದು ಶೋಚನೀಯ ಹಾಗೂ ತೀವ್ರ ಖಂಡನೀಯ ಸಂಗತಿಯಾಗಿದೆ. ಮೊದಲು ರೈತರು ಜಾಗೃತರಾಗಬೇಕು, ಸಂಘಟಿತರಾಗಬೇಕು, ಹಂತ ಹಂತವಾಗಿ ಹೋರಾಟಗಳನ್ನು ರೂಪಿಸಬೇಕಿದೆ ಎಂದರು. ಮುಖಂಡರಾದ ಕರ್ನಾಟಕ ಪ್ರಾಂತ ರೈತ ಸಂಘ ಕಲಂದರ್ ಭಾಷಾ ಆನಂದ್, ಕನ್ನಿಕೇರಿ ವೆಂಕಮ್ಮ, ಕಾರ್ಮಿಕ ಮುಖಂಡ ಗುನ್ನಳ್ಳಿ ರಾಘವೇಂದ್ರ ವೇದಿಕೆಯಲ್ಲಿ ಇದ್ದು ಮಾತನಾಡಿದರು. ರೈತ ಮಹಿಳೆಯರು, ರೈತರು, ಕಿಸಾನ್ ಸಭಾದ ಪದಾಧಿಕಾರಿಗಳು, ಸದಸ್ಯರು, ಪಟ್ಟಣ ಸೇರಿದಂತೆ ವಿವಿಧೆಡೆಗಳಿಂದ ಆಗಮಿಸಿದ ರೈತರು, ಹೋರಾಟಗಾರರು ಸಮ್ಮೇಳನದಲ್ಲಿ ಭಾಗವಹಿಸಿದರು. ವರದಿ ವಿಜಿ ರುಷ್ಪೇಂದ್ರ ಕೂಡ್ಲಿಗಿ. ವ್ಯವಸಾಯ ಅಂದ್ರೆ ನೀನ್ ಸಾಯ, ನಿಮ್ಮ ಮಕ್ಕಳು ಸಾಯ, ನಿಮ್ಮ ಮನೆ ಹೆಣ್ಮಕ್ಳು ಸಾಯ ಅಂತ, ನಾನು ಸಾಯ ಅಂತ, ಎಲ್ಲರೂ ಸಾಯ, ಎಲ್ಲರೂ ಸಾಯ್ಬೇಕಂತ. ವ್ಯವಸಾಯ ಅಂದ್ರೆ ನೀನು ಸಾಯ. ಇವತ್ತು ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳು ಏನು ಹೇಳ್ತಾರೆ, ಈ ದೇಶದ ರೈತರು ಬೆನ್ನೆಲುಬು. ಇವತ್ತು ಕೃಷಿ ಇಲಾಖೆ ನಮ್ಮೂರಾಗ ಕೂಡ್ಲಿಗೆ ಕೃಷಿ ಇಲಾಖೆ ನೋಡಿದಲ್ಲ, ಕೃಷಿ ಇಲಾಖೆ ನೋಡಿದಲ್ಲ, ಆ ಕೃಷಿ ಇಲಾಖೆಗ ಎಲ್ಲ ಸೌಲಭ್ಯಗಳು ಬರ್ತವೆ. ಆದರೂ ಕೂಡ ನಮ್ಮ ರೈತರು ಸೌಲಭ್ಯಗಳಿಂದ ವಂಚಿತರಾಗ್ತಾರೆ. ಯಾಕೆ ವಂಚಿತರಾಗ್ತಾರೆ? ಅವರಿಗೆ ಮಾಹಿತಿ ಕೊರತೆ ಇರೋದ್ರಿಂದ. ಅದಕ್ಕಾಗಿ ನಾವು ಈ ಕೂಡ್ಲಿಗಿ ತಾಲೂಕಿನಲ್ಲಿ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ಸ್ಥಾಪನೆ ಆಗತ್ತೆ. 11ನೇ ತಾರೀಕು 4ನೇ. ಈ ಸ್ಥಾಪನೆ ಆಗಿ ಸುಮ್ಮನೆ ಬಿಡೋದಲ್ಲ, ಇಡೀ ಕೂಡ್ಲಿಗಿ ತಾಲೂಕು ಹಳ್ಳಿಗಳಲ್ಲಿ ಈ ಕರ್ನಾಟಕ ಪ್ರಾಂತ ರೈತ ಸಂಘವನ್ನು ಹುಟ್ಟಿ ಹಾಕಬೇಕಾಗಿದೆ. ಇವತ್ತಿನಿಂದ ಚಾಲು ಮಾಡಬೇಕಾಗಿದೆ. ಅದು ನಿಮ್ದೆಲ್ಲ ಸಹಕಾರ ಬೇಕು. ನಾವು ನಿಮ್ಮ ಹಿಂದೆ ಇರ್ತೀವಿ, ನಿಮ್ದೆಲ್ಲ ಹಳ್ಳಿಗೆ ಸಹಕಾರ ಬೇಕು. ಇಡೀ ಕರ್ನಾಟಕ ಪ್ರಾಂತ ರೈತ ಸಂಘ ಅಂದರೆ ಇಡೀ ಕರ್ನಾಟಕ ಕೂಡ ತಿರುಗಿ ನೋಡಬೇಕು, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಆ ರೀತಿ ಸಂಘಟನೆ ಬಲಪಡಿಸಬೇಕಾಗಿದೆ. ಇವತ್ತು ನಮ್ದೆಲ್ಲ ಲೀಡರ್ಗಳು ಬಂದರೆ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ವಕೀಲರಾಗಿರ್ಬೋದು, ಎಲ್ಲರೂ ಹೇಳ್ತಾರೆ. ಈಗ ನಮ್ಮ ವಕೀಲರವರು ಮಾತಾಡ್ತಾರೆ. ನಮ್ಮ ಹಳ್ಳಿಗಳಿಂದ ಬಂದಿರುವಂಥ ಎಲ್ಲ ರೈತರಿಗೂ ಹಾಗೂ ನಮ್ಮ ಅಧ್ಯಕ್ಷತೆ ವಹಿಸಿರುವಂತಹ ಕಾಮ್ರೇಡ್ ವಿರೂಪಾಕ್ಷಪ್ಪ ಅವರಿಗೂ ಹಾಗೂ ನಮ್ಮ ಕಾಮ್ರೇಡ್ ಆನಂದ ಕಾಮ್ರೇಡ್ ಅವ್ರಿಗೂ ಮತ್ತು ರಾಘವೇಂದ್ರ ಕಾಮ್ರೇಡ್ ಅವ್ರಿಗೂ ಉಳಿದಿರುವಂಥ ಎಲ್ಲ ಸಂಗಾತಿಗಳಿಗೆ ಮತ್ತು ಈ ಸಭೆಗೆ ನಾವು ಸ್ವಾಗತಕ್ಕೆ ವ್ಯಕ್ತಪಡಿಸ್ತಾ ಇದ್ವಿ. ಮೊದಲು ಈ ದಿನ ತುಂಬ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಹುಟ್ಟಿರುವಂಥ ಈ ಸ್ಥಾಪನೆ ಆಗಿರುವಂಥ ದಿನ ಇವತ್ತು 11ನೇ ತಾರೀಕು 4ನೇ ತಿಂಗಳು 1936ರಲ್ಲಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಮೊದಲು ಸ್ಥಾಪನೆ ಆಗಿದೆ. ಈಗ 90 ವರ್ಷ ತುಂಬಿದೆ. ಎಲ್ಲ ಕಡೆಗೆ ಇವತ್ತು ಧ್ವಜಾರೋಹಣ ಕೂಡ ನಡೀತಾ ಇದೆ. ಅದಕ್ಕೋಸ್ಕರ ನಮ್ಗೆ ಕೂಡ ಲೇಟ್ ಆಯಿತು ಸ್ವಲ್ಪ ಬರೋದು. ಅದೇ ದಿನ ನೀವು ಕೂಡ ಇಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಸಮ್ಮೇಳನ ಕೂಡ ಇಟ್ಕೊಂಡಿದ್ದೀವಿ. ಅಂದರೆ ಇದು ಯಾವ ರೀತಿ 90 ವರ್ಷ ನಿರಾತಂಕರಾಗಿ 1,60,00,000 ಜನಸಂಖ್ಯೆ ಹೊಂದಿರುವಂಥ, ಸದಸ್ಯತ್ವ ಹೊಂದಿರುವಂಥ ನಮ್ಮ ಭಾರತ ದೇಶದಲ್ಲಿ ದೊಡ್ಡದಾದಂಥ ರೈತ ಒಂದು ಸಂಘ ಅಂದರೆ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ಸಂಯೋಜಿತ EIKS ಅಖಿಲ ಭಾರತ ಕಿಸಾನ್ ಸಭಾ, ಅದರೊಳಗೆ ಸಂಯೋಜಿತ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ. ಇಲ್ಲಿ ನಿಮಗೆ ತಿಳಿದಿರುವಂತೆ ಇವತ್ತು ತಾಲೂಕು ಸಮ್ಮೇಳನ ನಡೆಸೋಕ್ಕೋಸ್ಕರ ನಾವು ಎಲ್ಲ ಗ್ರಾಮಗಳಿಂದ ಎಲ್ಲ ಸದಸ್ಯರು ಮತ್ತು ಮಹಿಳೆಯರು, ಕೂಲಿ ಕಾರ್ಮಿಕರು, ಕೃಷಿ ಕೂಲಿ ಕಾರ್ಮಿಕರೆಲ್ಲರೂ ಬಂದಿದ್ದೀವಿ. ಇಲ್ಲಿ ನಮ್ಮ ಸದಸ್ಯತ್ವ ಮತ್ತು ನಮ್ಮ ಸಂಘದಲ್ಲಿ ಹೊಂದಿರಬೇಕು. ಕೆಲವೊಂದು ರೂಲ್ಸ್ ಇದ್ದಾವೆ ನಮ್ಮ ಊರ. ಮೊದಲು ಸದಸ್ಯತ್ವ ಆಗಿ ಎಲ್ಲ ಘಟಕದಲ್ಲಿ ಘಟಕಗಳ ರಚನೆ ಆದಮೇಲೆ ನಮ್ಮ ತಾಲೂಕು ಕಮಿಟಿ ಅಂತ ಮಾಡ್ತೀವಿ. ಈಗ ತಾಲೂಕು ಸಮಿತಿ ಮಾಡಬೇಕಂದ್ರೆ ಅದಕ್ಕಿಂತ ಪೂರ್ವಭಾವಿಯಾಗಿ ನಾವು ಒಂದು ಸಂಚಲನ
ಯಾಕಂದರೆ ಇಲ್ಲ ಇಲ್ಲಿ ಒಂದು 11 ಘಟಕ ಇದ್ದಿದ್ರೆ ನಾವು ಒಂದು ತಾಲೂಕು ಸಮಿತಿಯನ್ನು ಮಾಡಬಹುದಾಗಿತ್ತು. ಈಗ ನಿಮ್ಮ ಮೇಲೆ ಈಗ ಎಲ್ಲ ಜವಾಬ್ದಾರಿ ಹೀಗಿದೆ. ನಿಮ್ಮ ಗ್ರಾಮಗಳಿಗೆ ಹೋಗಿ ಅಲ್ಲಿ ಗ್ರಾಮ ಘಟಕ ಸದಸ್ಯತ್ವ ಮಾಡಿಸಿ, ಅಲ್ಲಿ ಗ್ರಾಮ ಘಟಕ ರಚನೆ ಮಾಡಿ, ಅಲ್ಲಿಂದ ಒಂದು ತಾಲೂಕಿನ ಒಂದು ಸ್ಟ್ರಕ್ಚರ್ ರೆಡಿ ಆಗೋದು. ಅಲ್ಲಿಂದ ತಾಲೂಕು ಗ್ರಾಮ ಘಟಕದಿಂದ ತನ ಇಬ್ಬರಂತೆ ತಾಲೂಕು ಸಮಿತಿಯ ರಚನೆ ಮಾಡ್ಬೋದು. ಆ ರೀತಿ ಒಂದು ಕಡೆಯಿಂದ ಈ ಕೆಲಸ ಆಗೋದು. ಅದಕ್ಕೋಸ್ಕರ ಇವತ್ತು ನೀವೆಲ್ಲ ಬೇರೆ ಬೇರೆ ಊರಿನಿಂದ ಬಂದಿದ್ದೀರಿ. ಈಗ ಮುಂದಿನ ದಿನಗಳಲ್ಲಿ ನೀವು ಕೂಡ ನಿಮ್ಮ ಊರಿನಲ್ಲಿ, ನಿಮ್ಮ ಗ್ರಾಮದಲ್ಲಿ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ನಮ್ಮ ಏಪ್ರಿಲ್ 5ರಿಂದ 12ನೇ ತಾರೀಕು ಇದೇ ತಿಂಗಳಿಂದ ಅವನೇ ಚಾಲೂ ಆಗಿದೆ. ನಿಮಗೆ ನಾವು ಸದಸ್ಯತ್ವವನ್ನು ಬುಕ್ಕ ಕೊಡ್ತೀವಿ. ನಿಮ್ಮ ಊರಿನಲ್ಲಿ ಸದಸ್ಯತ್ವ ಮಾಡಿರಿ, ಗ್ರಾಮ ಘಟಕ ರಚನೆ ಮಾಡಿರಿ. ಅಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಅಂತ ಹೇಳಿ ನಾವು ಅಲ್ಲಿ ಬಂದು ತಾಲೂಕು ಸಂಚಾಲನಾ ಸಮಿತಿಯಲ್ಲಿ ಯಾರು ಆಯ್ಕೆ ಆಗಿರ್ತಾರಲ್ಲ ಅವರು ಆಯ್ಕೆ ಮಾಡ್ತಾರೆ. ಅಲ್ಲಿಂದ ಪ್ರತಿ ಹಳ್ಳಿಯಿಂದ ಇಬ್ಬರು ತಲಾ ಇಬ್ಬರಂತೆ ತಾಲೂಕು ಸಮಿತಿ ರಚನೆ ಮಾಡ್ತೀವಿ. ಈಗ ನಾವು ಮೊದಲನೇದಾಗಿ ನಾವು ಯಾಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಕಟ್ಟಬೇಕು, ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಈಗ ನೋಡ್ರಿ, ಯಾವ ಕಡೆಗಾದರೂ ರುಬ್ಬೋದು ಒಂಥರ ಆಡು ಭಾಷೆಯಲ್ಲಿ ಮಾತಾಡ್ಬಿಡ್ತೀನಿ ಅದರೊಳಗೆ. ಯಾಕಂದ್ರೆ ನೀವೆಲ್ಲ ಇದು ನಮ್ಮ ರೈತರ ಬಾಳೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಕಡೆ ನಾವೇನಾದ್ರು ಬಿತ್ತಿರೋವಂಥ ಬೀಜ ಹಾಕಿದ ಮೇಲೆ ಮಳೆ ಹೋಯ್ತಂದ್ರೆ ಅಲ್ಲಿ ಕೂಡ ಲಾಸ್ ಬಂತು. ಅಲ್ಲಪ್ಪ ಈ ಸರಿ ಬೆಳೆ ಬೇಷ್ ಬಂತು, ಏನೋ ಒಂದು ಕೈಗೆ 4 ರೊಕ್ಕ ಸಿಗ್ತಾವ ಅಂತೇಳಿ ದಳ್ಳಾಳಿ ಇರೋದು ಒಂದು ಕಾಟ. ಅದು ಬಾಜು ಅದು ಇದು ತೆಗೆದು APMCನಲ್ಲಿ ಕೂಡ ಹಾಳು ಮಾಡ್ತಾರೆ. ಎಲ್ಲೇ ಕಡೆಗೆ ನಮಗೆ ಮೋಸ ಆಗ್ತಿರೋದೇ ನಮ್ಮ ರೈತರಿಗೆ. ಏನೋ ಸಿಡಿಲು ಹೊಡೆದು ಏನಾದ್ರು ಆಕಸ್ಮಿಕವಾಗಿ ಜಮೀನಿನಲ್ಲಿ ಯಾರಾದರೂ ತೀರ್ಕೊಂಡ್ರು, ಏನೋ ಹಾವು ಕಚ್ಚಿ ತೀರ್ಕೊಂಡ್ರು, ಇದಕ್ಕೆಲ್ಲಾದ್ರೂ ಏನಾದರೂ ಸಹಾಯ ರೈತರ ಪರವಾಗಿ ಯಾರಾದರೂ ಮಾತಾಡ್ತಾರೆ? ಯಾರು ಮಾತಾಡೋದಿಲ್ಲ. ಯಾಕಂದರೆ ನಮಗೆ ಹೊಟ್ಟೆ ನೋಡಿದ್ರೆ ನಾವೇ ಗುಳಿಗೆ ಕುಡಿಬೇಕು. ಇವಾಗ ನನ್ನ ಒಬ್ಬನೇ ವಾಯ್ಸ್ ಎಲ್ಲಿ ಮಟ್ಟ ಹೋಗುತ್ತೆ? ನಾನು ಎಷ್ಟೇ ಹೋಯ್ಕೊಂಡ್ರೂ ಕೂಡ ಈ ಜನಪ್ರತಿನಿಧಿಗಳಿಗೆ ಕಿವಿ ತುಳಿಸೋದಿಲ್ಲ. ಅದು ಬೇರೆ ನಮ್ಮ ಈ ಕಡೆ NT ಶ್ರೀನಿವಾಸ ಅವರು ಸ್ವಲ್ಪ ಉತ್ತಮ ಇದ್ದಾರೆ. ನಮ್ಮ ಸೊಂಡೂರು ಲೆಕ್ಕದಾಗ ನೋಡಿದರೆ ಮೊನ್ನೆ ಬರೀ ಫ್ಯಾನ್ಗಳಿಗೆ ಬಗ್ಗೆನೇ ವಿಧಾನಸೌಧದಲ್ಲಿ ಮಾತಾಡಿದ್ದು. ಅದು ನಾವು ಕೂಡ ಅವರಿಗೆ ಇಂಥ ವಿಷಯಗಳು ಪ್ರಸ್ತಾಪ ಮಾಡಿರೋದು ಸ್ವಾಗತಾರ್ಹ. ರೈತರಿಗೆ ನಮ್ಮ ಸೊಂಡೂರು ಭಾಗದಲ್ಲಿ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ನಮ್ಮದು 3 ಹೋಬಳಿ ಬರುತ್ತೆ. 3 ಹೋಬಳಿನಲ್ಲಿ ಒಂದು ಚೋರ್ನೂರು ಹೋಬಳಿ, ಒಂದು ತೋಳಂಗಲ್ ಹೋಬಳಿ, ಒಂದು ಸೊಂಡೂರು ಹೋಬಳಿ. ಸೊಂಡೂರು ಹೋಬಳಿನಲ್ಲೇ ಅಕ್ಕಪಕ್ಕ ಇರುವಂಥ ಎಲ್ಲ ಮೈನಿಂಗ್, ಅಲ್ಲಿ ಗುಡ್ಗಳೆಲ್ಲ ಮೈನಿಂಗ್ ಮಾಡಿದ್ದಾರೆ. ಮೊದಲು ಸಹ ನೀವು ಬಿತ್ತನೆ ಮಾಡ್ಕೊಂಡು ಬಂದಿರೋದು ಮುತ್ತಾತನ ಕಾಲದಿಂದ ಉಳುಮೆ ಮಾಡ್ಕೊಂತ ಬಂದಿರುವಂಥ ಜಮೀನುಗಳು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡ ಎಲ್ಲ ಅಗ್ಯಾಕ ನಮ್ಮ ಮೈನಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡ್ತಾರೆ. ಅಲ್ಲಿ ದೊಡ್ಡ ದೊಡ್ಡ ಮರಗಳು ಎಷ್ಟೋ ವರ್ಷ ದೊಡ್ಡ ಮರ ಇದ್ರೆ ಕೂಡ ಅದು ಕಡಿದು ನಾಶ ಮಾಡೋಕ್ಕೆ ಅಲ್ಲಿ ಮೈನಿಂಗ್ ಅವರು ಪರ್ಮಿಷನ್ ಕೊಡ್ತಾರೆ. ಆದರೆ ಇವರಿಗೆ ಎಲ್ಲಾದರೂ ಅರಣ್ಯ ಬೆಳೆಸ್ಬೇಕಂತ ಏನಾದರೂ ಇದು ಬಂದರೆ, ಚಿಂತನೆ ಬಂದರೆ ರೈತರು ಹೊಲದಾಗ ಕಂಡು ಬರ್ತಾರೆ. ರೈತರು ಎಲ್ಲಾದರೂ ಬಂದು ಎಲ್ಲಾದರೂ ಒಂದು 2 ಎಕರೆ 3 ಎಕರೆ ಎಲ್ಲಾದರೂ ಮಾಡ್ಕೊಂಡಿರ್ತಾರಲ್ಲ, ಅಲ್ಲಿ ಬಂದು ಅರಣ್ಯ ಬೆಳೆಸ್ಬೇಕನ್ನೋ ಒಂದು ತುಂಬ ಕುತೂಹಲ ಅರಣ್ಯಾಧಿಕಾರಿಗಳು. ಒಂದು ಕಡೆ ನಮ್ಮ ಸೊಂಡೂರಿನಲ್ಲಿ ಇರೋದೇ ಭೂಮಿ ಸ್ವಲ್ಪ ಇದೆ, ಅಕ್ಕಪಕ್ಕ ಎಲ್ಲ ಗುಡ್ಗಳು ಇದ್ದಾವೆ. ಅದನ್ನು ಫಾರ್ಮ್ ನಂಬರ್ 50, 53, 57 ಹಾಕ್ಕೊಂಡಿದ್ದಾರೆ. ಅದು ಇನ್ನೂ ಮಟ್ಟ ಬಗೆಹರಿಸ್ತಾ ಇಲ್ಲ. ಇನ್ನೂ ಒಂದು ಕಡೆಗೆ ಅರಣ್ಯದೊಳಗೆ ಮಾಡ್ತಿರೋರಿಗೆ ಅರಣ್ಯ ಇಲಾಖೆದವ್ರು ತೊಂದರೆ ಕೊಡ್ತಾ ಇದ್ದಾರೆ. ಈಗ ಒಂದು ಏನು ಹೇಳ್ತಾರೆ ಅವರು, ನಾವು ಕಾನೂನು ನಿಯಮ ಮೀರಿ ಮಾಡೋಕ್ಕಾಗಲ್ಲ. ಓಕೆ, ನಾವು ಕೂಡ ಕಾನೂನು ನಿಯಮ ಮೀರಿ ಮಾಡಿರಿ ಅಂತ ಹೇಳೋದಿಲ್ಲ. ನಮ್ಮ ಈ ಕಡೆ ಎಲ್ಲ ಅರೆ ಮಲೆನಾಡು ಪ್ರದೇಶ. ಈ ಕಡೆ ಒಂದು 5 ಕಿಲೋಮೀಟ್ರ್ ಹೋದ್ರೆ ಒಂದು ಗುಡ್ಡ ಸಿಗುತ್ತೆ, ಈ ಕಡೆ ಒಂದು ಹೋದರೆ ಏನೋ ಬೆಟ್ಟ ಸಿಗುತ್ತೆ, ಹಳ್ಳ ಸಿಗುತ್ತೆ. ನಾವು ಯಾವುದೇ ನಿಮಗೆ ಕೇಳ್ತಿರೋದು, ನಾವು ಹಳ್ಳದ ಮಾಡೋದಾಗಲಿ ನಾವೇನು ಕೇಳ್ತಾ ಇಲ್ಲ, ಮೈನಿಂಗ್ ಮಾಡೋಕ್ಕಾಗಲಿ ಕೇಳ್ತಾ ಇಲ್ಲ. ನಾವು ವರ್ಷಕ್ಕೊಂದ್ಸರಿ ಬಿತ್ತನೆ ಮಾಡಿ ಏನೋ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ನಾವು 1 ಎಕರೆ 3 ಎಕರೆ ಮಾಡ್ತಿರ್ತೀವಲ್ಲ, ಅದಕ್ಕೆ ಸರ್ಕಾರದ ಸೌಲಭ್ಯ ಸಿಗಲಿ, ಒಂದು ಬೀಜ ಗೊಬ್ಬರ ರಿಯಾಯಿತಿ ದರದಲ್ಲಿ ಸಿಗಲಿ ಅಂತೇಳಿ ನಾವು ಪಟ್ಟ ಪಾಣಿ ಕೇಳ್ತಿರೋದು. ನಾವೇನು ಅಲ್ಲಿ ಲೇಔಟ್ ಮಾಡೋಕ್ಕೆ ಕೇಳ್ತಾ ಇಲ್ಲ, ಇನ್ನೊಂದು ಕೇಳ್ತಾ ಇಲ್ಲ. ಆದರೆ ಅಲ್ಲಿರೋ
ಜನಪ್ರತಿನಿಧಿಗಳು 3,600 ಚಿಲ್ಲರೆ ಎಕರೆ ನಮ್ಮ ಜಿಲ್ಲಾಲೇ ಕೊಡೋಕ್ಕಿದೆ. ನಾನು ಹೇಳಿದೆ ಅವೆಲ್ಲ 3 ಹೋಬಳಿದ ಹಣೆ ಬರ ನಾನು ಹೇಳ್ತಿದ್ದೆ. ಸೊಂಡ್ರಿನಲ್ಲಿ ಈ ಪ್ರಾಬ್ಲಮ್ ಇದೆ. ಅಲ್ಲಿ ಬಟ್ಟ ಕಾಡು ಬೇಳೆ ಅಂತೇಳಿ ಇದು ಫಾರ್ಮ್ ನಂಬರ್ 57ನಲ್ಲಿ ಕೊಡೋಕ್ಕಾಗಲ್ಲ ಅಂತ ಅರ್ಜಿ ರಿಜೆಕ್ಟ್ ಮಾಡ್ತಾರೆ. ಅರಣ್ಯ ಹಕ್ಕು ಸಮಿತಿ ನೋಡಿದ್ರೆ ಅವ್ರು ಕೇಳ್ತಿರೋದು 1930 ದಾಖಲಾತಿ ಇದ್ರೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. 1930 ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿತ್ತ? ನಮ್ಮ ಮನೆ ಅವಾಗ ಗುಡಿಸ್ಲಿದ್ವು ಏನಿದ್ವು ಯಾರಿಗೆ ಗೊತ್ತು? ಅದ್ರೊಳಗೆ ಬಂದು ಗೆದ್ದಲೂಡ ಏನಾರು ಇಟ್ಕೊಂಡ್ಬಿಟ್ರೆ ಅಲ್ಲಿ ಪೇಪರ್ ಕೂಡ ಕಾಣಕ್ಕೆ ಅನಿಸ್ತಿದ್ದಿಲ್ಲ ಆ ಟೈಮ್ನಲ್ಲಿ ನಮ್ಮ ಅಜ್ಜರು ನೋಡಿದಾಗ. ಅಂಥದ್ರೊಳಗೆ ದಾಖಲಾತಿ ನಮಗೆ ಕೇಳ್ತಾರೆ. ಎಂಥ ಬುದ್ಧಿವಂತರು ಇರ್ಬೇಕು ಈ ಅಧಿಕಾರಿಗಳು, ಹೌದಲ್ಲ? ಈಗ ಈ ರೀತಿ ಸೊಂಡ್ರದೊಂದು ಉದಾಹರಣೆ. ಪಕ್ಕದಲ್ಲಿ ಮತ್ತೆ ಇಲ್ಲಿ ಚೋರ್ನೂರು ನೋಡಿದ್ದೀರ ನೀವು, ಏನೋ ಒಂದು ಅವರು 1 ಎಕರೆ 3 ಎಕರೆ ಮಾಡ್ತಿದ್ರು. ಇವರು ದಳ್ಳಾಳಿಗಳನ್ನ ಬಿಟ್ಟು ಒಂದು ಅರ್ಧ 30 ಸೆಂಟ್ಸ್ ರೀತಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂತಾರೆ. 30 ವರ್ಷಕ್ಕೆ ಇದಕ್ಕೆ ಫ್ಯಾನ್ ಹಾಕಕ್ಕೆ ಅಲ್ಲಿ ಒಂದು ಅರ್ಧ ಎಕರೆ 1 ಎಕರೆ ಹೊಡೆದು ಬಿಡ್ತಾರೆ ಅವ್ರು. ಅದರೊಳಗೆ ಆ ಪ್ರಾಣಿಯಾಗೆಲ್ಲ ಪೂರ ಅವ್ರದ್ದೇ ಹೆಸರು ಬರ್ತಿದ್ರು. ಈ ರೀತಿ ಮೋಸ ಮಾಡ್ತಾರೆ. ಮತ್ತು ರಾಜಾಪುರಾಗೆಲ್ಲ ಸೋಲಾರ್ ಪ್ಲಾಂಟ್ಗಳು ಹಾಕ್ಬಿಟ್ಟಿದ್ದಾರೆ. ಅಕ್ಕಪಕ್ಕದವ್ರು ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ತಿದ್ರು, ಈಗ ನಿಮ್ಗೆ ರೋಡ್ ಬಿಡೋದಿಲ್ಲ ಆ ರೀತಿ ಬೆದರಿಸಿ ಅಲ್ಲೆಲ್ಲ ಅಲ್ಲಿ ನೀವು ನೋಡ್ರಿ, ನೀವು ಎಲ್ಲಿ ಕಣ್ಣಿಗೆ ಕಾಣಿಸ್ತಿರೋ ಅಲ್ಲಿ ಕೂಡ ಬರೀ ಸೋಲಾರ್ ಪ್ಲಾಂಟ್ಗಳೇ ತುಂಬಿಕೊಂಡು ಹೋಗ್ತದೆ. ಈಗ ಎಲ್ಲದು ಸೋಲಾರ್ ಪ್ಲಾಂಟ್ ಬರೀ 30,000ಕ್ಕೆ 30 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ರೈತರು ಏನು ತಿನ್ಬೇಕು? ರೈತರಿಗೆ ಏನಾಗುತ್ತೆ? ಇದು ಯಾರೋ ದಳ್ಳಾಳಿ ಕೊಟ್ಟು ತಲೆ ತುಂಬಿಸಿ ಅವ್ರಿಗೇನೋ ಮಾಡಿ ಅವ್ರಿಗೆ ಪಾಪ ಮಳ್ಳು ಮಾಡಿ ಈ ರೀತಿ ಜಿಂದಾಲ್ ಅಂತ ದೊಡ್ಡ ಕಂಪ್ನಿಗಳು ರೈತರಿಗೆ ಮೋಸ ಮಾಡೋಕತ್ತಾರ. ಇದೇನು ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ವಾ? ಏನು ನಮ್ಮ ಸ್ಥಳೀಯ ಜನಪ್ರತಿನಿಧಿಗೆ ಗೊತ್ತಿಲ್ಲ? ಎಲ್ಲ ಗೊತ್ತಿದ್ದಾರೆ. ಯಾಕಂದರೆ ಅವರಿಗೆ ಅವ್ರಿಂದ ನಡೀತಿರೋದು, ಅವ್ರ ಜೀವನ ನಡೀತಿರೋದೇ ಅವ್ರಿಂದ. ಆದ್ರಿಂದ ಅವ್ರು ಅದ್ರ ಬಗ್ಗೆ ಏನು ಚಕಾರ ಇಲ್ಲಿ ವಿಧಾನಸೌಧದಲ್ಲಿ ಆಗಲಿ ಎತ್ತದಿಲ್ಲ, ಕೇಂದ್ರ ಸರ್ಕಾರದಲ್ಲಿ ಕೂಡ ಎತ್ತದಿಲ್ಲ. ಯಾಕಂದರೆ ನಮ್ಮ ಸಂಸದರು ಕೂಡ ಇದ್ದಾರೆ ನಮ್ಮರೊಳಗೆ. ಅವ್ರು ಮೊದಲು MLA ಆಗಿದ್ರು, ಆಮೇಲೆ MP ಆಗಿದ್ರು. ಇಲ್ಲಂತೂ ಯಾವತ್ತೂ ಮಾತಾಡಿಲ್ಲ ರೈತರ ಬಗ್ಗೆ, ಅಲ್ಲಂತೂ ಯಾವತ್ತೂ ಬಂದು ಏನು ಮಾತಾಡಿದ್ರೆ ಅವರು ಒಂದು ಹಾಸ್ಟೆಲ್ ಬಗ್ಗೆ ಮಾತಾಡ್ತಾರ. ಹಾಗೂ ನಮ್ಮ ಎಲ್ಲ ಆತ್ಮೀಯ ರೈತ ಬಂಧುಗಳೇ ಹಾಗೂ ನಮ್ಮ ಸೋದರರಾದ ವಿಶ್ವೇಂದ್ರ, ರೈತ ಸಂಘ ಅಂದರೆ ನಾವೆಲ್ಲರೂ ಕೂಡ ರೈತ ಕುಟುಂಬದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ರೈತ ಕುಟುಂಬದಲ್ಲಿ ಬಂದಿದ್ದೇವೆ. ಇವತ್ತು ಇಂದಿನ ಕಾಲದಲ್ಲಿ ಸುಮಾರು ಒಂದು 30 ವರ್ಷ 40 ವರ್ಷಗಳಲ್ಲಿ ಹಿಂದೆ ಹೋದರೆ ನಾವು ಎಲ್ಲರೂ ಕೃಷಿಯನ್ನು ನಂಬಿ ಬದುಕ್ತಕ್ಕಂಥ ಜನಗಳಿದ್ದೀವಿ. ಹಿಂದೆ ಒಂದು 30 ವರ್ಷದ ಕೆಳಗೆ ಪ್ರತಿಯೊಬ್ಬರಿಗೂ ಕೂಡ 1 ಎಕರೆ 2 ಎಕರೆ 5 ಎಕರೆ 10 ಎಕರೆ ಜಮೀನು ಕಾಣ್ತಾರೆ. ನಮ್ಮ ಭಾಗದಲ್ಲಿ ತಾಲೂಕಿನಲ್ಲಿ ಒಂದು 20 ಎಕರೆ ಜಮೀನು ಅಂದರೆ ದೊಡ್ಡ ರೈತ. ಅವರ ಭಾಳ ಜಮೀನು ಐತಪ್ಪ, 20 ಎಕರೆ 30 ಎಕರೆ ಜಮೀನು. ಇಲ್ಲಿ 100 ಎಕರೆ ಹೊಂದಿರೋದು ಕಡಿಮೆ, ಯಾರೋ ಒಬ್ಬರು ಇಬ್ಬರು ತಾಲೂಕಿನಲ್ಲಿ ಕಾಣ್ಬೋದು. ನಾವು ಕೃಷಿಯನ್ನು ನಂಬಿ ಜೀವನವನ್ನು ಮಾಡ್ತಾ ಇದ್ದೀವಿ. ಈಗೇನಾಗಿದೆ, ಭೂಮಿ ಉಳುಮೆ ಮಾಡ್ತಾ ಇಲ್ವಾ? ನಾವು ಪ್ರಶ್ನೆ ಹಾಕ್ಕೊಬೇಕಾಗಿದೆ. ಭೂಮಿ ಉಳುಮೆ ಮಾಡಿ ಭೂಮಿಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇಲ್ವಾ? ಅಥವಾ ಉಳುಮೆ ಮಾಡಿ ಜೀವನ ನಡೆಸಕ್ಕೆ ಹೋದರೆ ಅದರಿಂದ ನಮ್ಮ ಜೀವನ ಸಾಕ್ತಾ ಇದೆ? ಈ ಪ್ರಶ್ನೆಗಳು ನಮಗೆ ಕಾಡ್ತಾ ಇದ್ದಾವೆ. ಯಾಕೆ ಹೇಳ್ರಿ? ಯಾಕೆ ಕಾಡ್ತಾ ಇದ್ದಾವೆ? ಭೂಮಿಯನ್ನು ಬಿತ್ತಿ ಉಳುಮೆ ಮಾಡಿದರೆ ಅದಕ್ಕೆ ಹಾಕಿರ್ತಕ್ಕಂಥ ಬೀಜ, ಗೊಬ್ಬರ, ಕೂಲಿ ಇವನ್ನೆಲ್ಲ ಒಟ್ಟಾರೆ ಕೂಡಿಸಿ ಭಾಗ ಮಾಡಿದರೆ ನಮ್ಗೆ ಉಳಿತಕ್ಕಂಥದ್ದೇನು? ಇನ್ನು ಸಾಲನೇ ಜಾಸ್ತಿ. ನಮಗೆ ಸಾಲ ಉಳಿತಾನೆ. ಎಲ್ಲ ಒಂದು 10 ಎಕರೆ ಜಮೀನು ಬಿತ್ತು ಬೆಳಿ, 2 ಎಕರೆ ಜಮೀನು ಬಿತ್ತಿ ಬೆಳಿ, ಅದಕ್ಕೆಲ್ಲ ಬೀಜ, ಗೊಬ್ಬರ, ಕೂಲಿ ಎಲ್ಲ ಹಾಕಿದರೆ ಅದ್ರ ಬಂದಂಥ ಫೈಲನ್ನು ಮಾರಿ ಬಂದರೆ ಉಳಿತಕ್ಕಂಥದ್ದೇನು? ಸಾಲನೇ. ಸಾಲ ತಾನೆ. ಲಾಭ ಆಯ್ತಾ? ಲಾಭನೇನಾದರೂ ಕಾಣ್ತಾ ಇದೀವ? ಕೃಷಿಯಲ್ಲಿ ಇವತ್ತು ರೈತರಿಗೆ ಲಾಭಾಂಶ ಅಂತಕ್ಕಂಥದ್ದು ಇಲ್ದಂಗಾಗಿದೆ. ಕಾರಣ ಏನು? ಕೇಳಬೇಕು.
ಯಾಕೆ ನಮಗೆ ಉಳುಮೆ ಮಾಡಿ ಭೂಮಿಯಲ್ಲಿ ಲಾಭಾಂಶ ನಾವು ಕಾಣ್ತಾ ಇಲ್ಲ? ಇದಕ್ಕೆ ಕಾರಣ ಏನು?